ಕಾಂತಾರ ಸಿನಿಮಾದ ದೈವಕ್ಕೆ ಅಪಮಾನ ಆರೋಪ ಹೊತ್ತಲ್ಲಿ ರಣವೀರ್ ಸಿಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ರಣವೀರ್ ಸಿಂಗ್ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿ ಒಬ್ಬ ಸೂಪರ್ ಸ್ಟಾರ್ ಆಗಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು, ಸೂಪರ್ ಸ್ಟಾರ್ ಆದರೂ ಕೂಡ ಅಷ್ಟೇ, ಕಾನೂನು ಎಲ್ರಿಗೂ ಕೂಡ ಒಂದೇ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಚಾಟಿ ಬೀಸಿದೆ. ಒಬ್ಬ ಸ್ಟೇಜ್ ಮೇಲೆ ಹತ್ತೋ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಕೂಡ ಹೇಳಿದ್ದಾರೆ. ನ್ಯಾಯಮೂರ್ತಿಗಳೇನು ಹೇಳ್ತಿರೋದು, ನಾನೇನೋ ನೀನು ತಪ್ಪಿತಸ್ತಾ ನಿಮಗೆ ಮರಣದಂಡನೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಿಲ್ಲ ಅವರು. ಹೌದು, ಸ್ಟೇಜ್ ಮೇಲೆ ಹೋಗೋ ನೀವು ಎಚ್ಚರಿಕೆಯಿಂದ ಇರಿ, ಜನರ ಭಾವನೆಗೆ ಯಾಕೆಂದ್ರೆ ನೀವು ಮಾಡೋದನ್ನ ಜನ ನೋಡ್ತಾರೆ, ನಂಬರ್ 1. ಬಟ್ ಇವತ್ತಿನ ಕಾಲದಲ್ಲಿ ನೀವು ಕೆಲವು ಸರಿ ಏನಂತಾರೆ, ಅದನ್ನ ಇಂಟರ್ನೆಟ್ಟಿಂದ ತೆಗೆದು ಬಿಡಿ ಅಂತಾರೆ. ತೆಗೆದ್ರೆ ಎಲ್ಲೋ ಯಾರೋ ಸೇವ್ ಮಾಡಿರ್ತಾರೆ, ಯಾವುದೋ ಫೈಲಲ್ಲಿ ಇಟ್ಟಿರ್ತಾರೆ, ಅದನ್ನು ಅದು ಇನ್ಯಾವತ್ತೋ ತೆಗೆದು ಆಚೆ ಹಾಕ್ತಾರೆ ವಾಪಸ್ಸು. ಹಾಗಾಗಿ ಅದಕ್ಕೆ ಎಂಡ್ ಇಲ್ಲ. ಅದೊಂಥರ ಈ ಇಂಟರ್ನೆಟ್ಗೆ ಒಂದು ಸರಿ ಯಾವ್ದಾದ್ರು ಹೋಗ್ಬಿಟ್ರೆ ಗೋಜಲು ಗಲಾಟೆಗಳಾಗಿ ಇನ್ಯಾವುದೋ ಹೋಗ್ಬಿಟ್ರೆ ಹೋಗೋದು ಬಿಡಿಯತ್ಲ ಕಾಯಿಲ್ಲ, ಇಂಥವೆಲ್ಲ ಹೋಗ್ಬಿಟ್ರೆ ಈ ಯುರೇನಿಯಂ ರಿಯಾಕ್ಷನ್ ಆದಂಗೆ ಅದು ಒನ್ಸ್ ಯು ಗೆಟ್ ಆಕ್ಟಿವೇಟೆಡ್ ಅದು ಕ್ರಿಟಿಕಲ್ ಆಗೋದ್ರೆ ಅದು ಯುರೇನಿಯಮ್ ಅದು ನಿಲ್ಸೋಕ್ಕಾಗಲ್ಲ ನಾವು ಅದನ್ನು. ಹಾಗೆ ಇದುವೇ ನಡೀತೇ ಇರ್ತೀವಿ, ಯಾವತ್ತೂ ಇಂಟರ್ನೆಟ್ಟಲ್ಲಿ ಇರ್ತದೆ ಎಲ್ಲಿಗೋ. ಅವ್ರು ಹೇಳಿದ್ದಾರೆ ನೀವು ಹಂಗೆ ಮಾಡಬಾರ್ದು, ಗೊತ್ತಿಲ್ವಾ ಹಗುರವಾಗಿ ಮಾತಾಡಬಾರ್ದು ಅಂತ, ಜವಾಬ್ದಾರಿಯಿಂದ ಇರಬೇಕು. ದೇವ್ರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಎಕ್ಸಾಕ್ಟ್ಲಿ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅಲ್ಲ ಪ್ರಶ್ನೆ, ಬೇರೆಯವ್ರಿಗಿರೋದಕ್ಕೆ ನಾನು ಯಾಕೆ ಕರೆಕ್ಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಅಷ್ಟೇ. ಅದು ಪ್ರಶ್ನೆ ಇರೋದಲ್ಲಿ. ಮತ್ತು ಕ್ಷಮೆ ಕೇಳಿದ್ದಾರೆ ಅವರು, ಆಗಲೇ ಇಂಟರ್ನೆಟ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಹಾಕೊಂಬಿಟ್ಟಿದ್ದಾರೆ ಅಂತ. ಇದೊಂದು ನಮ್ಮಲ್ಲಿ ಬಂದಿದೆ ಈಗಿದು. ಇದು ನಿಮಗೆ ಯಾರಿಗಾದರೂ ನೋವಾಗಿದ್ದರೆ ಇಲ್ಲ ನೋವಾಗಿದೆ ಅಂತ ಹೇಳಲ್ಲ, ನೋವಾಗಿದ್ದರೆ ಅಂತ ಅದು ಹಾಕಾಯ್ತು ಬಿಟ್ಬಿಡಿ ಅದು. ನಾನು ಅದಕ್ಕೆ ಹೇಳೋದು ಎಲ್ಲ ನನಗೆ ಯಾರು ಕೆಲವರು ಫೋನ್ ಮಾಡಿ ನೀನು ಹೇಳು, ಕಚಡ ಲೋಫರ್ ತೊಗೊಂಬಂದು ಅಂತ ಚೆನ್ನಾಗಿ ಬೈದಾಕ್ಬಿಡು, ನೀನು ಟಕ್ಕಂತ 5 ನಿಮಿಷಕ್ಕೆ ಹಾಕ್ಬಿಡು, ಕ್ಷಮೆ ಕೇಳಿದ್ದು ನೋವಾಗಿದ್ದರೆ ಅಂತ ಹಾಕ್ಬಿಡು ನೀನು ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಇಬ್ಬರಿಗೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಅವರು. ಕೆಲವರು ಹಂಗೆ ಮಾಡೋದು, ಅವ್ರು ಹಂಗೆ ಮಾಡಿದ್ರು. ಅದಕ್ಕೆ ನಂಗೆ ಫೋನ್ ಮಾಡಿ ಕೇಳೋದು, ನೀನು ಹಿಂಗೆ ಮಾಡು ಹೇಳ್ತೀನಿ ಹಿಂದೆ, ಹಂಗೆ ಮಾಡಿ ಹೇಳ್ತೀನಿ ಹಿಂದೆ. ಅದೇ ಸರಿಯಾದ ಉತ್ತರ ಅವ್ರಿಗೆ. ಜನ ಮರೀಬೋದು, ಇಂಟರ್ನೆಟ್ ಮರೆಯಲ್ಲ. ವೇದಿಕೆಗೆ ಹೋಗೋವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಐ ಥಿಂಕ್ ಅಲ್ಲಿ ಅಕ್ಸೆಪ್ಟ್ ನ್ಯಾಯಮೂರ್ತಿಗಳ ಆರ್ಗ್ಯುಮೆಂಟ್ನ. ಹಂಗನ್ಬಿಟ್ಟು ನ್ಯಾಯಮೂರ್ತಿಗಳು ಜಡ್ಜ್ಮೆಂಟ್ ಕೊಟ್ಟಿಲ್ಲ, ರಿಲೀಫ್ ಕೊಟ್ಟಿದ್ದಾರೆ. ಸೋಮವಾರಕ್ಕೆ ಹಾಕಿದ್ದೀನಿ ಕೇಸನ್ನ, ಅಲ್ಲಿವರೆಗೂ ಏನು ಮಾಡಕ್ಕೆ ಕ್ರಮ ಬೇಡ ಅಂದಿದ್ದಾರೆ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.